ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 113ನೇ ಅಧ್ಯಾಯ 7-8ನೇ ವಾಕ್ಯಗಳು. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ, ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ, ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ ಎಂಬುದಾಗಿ ನಾವು ಗಮನಿಸುತ್ತಿದ್ದೇವೆ. ಪ್ರಿಯರಾದವರೇ, ಈ ಒಂದು ಘಟನೆ ಯಾವ ರೀತಿ ನಡೀತು ಎಂಬುದಾಗಿ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಂಡು ನೋಡೋದಾದ್ರೆ, ದಾವೀದರ ಜೀವಿತವನ್ನ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದು. ನಿಜವಾಗಿ ಹೇಳ್ಬೇಕಂದ್ರೆ, ದಾವೀದರ ಜೀವಿತದಲ್ಲಿ ಆತನು ತಳ್ಳಲ್ಪಟ್ಟವನಾಗಿದ್ದನು. ಆತನ ಅಣ್ಣ ತಮ್ಮಂದರಿಂದ ಕೈ ಬಿಡಲ್ಪಟ್ಟವನಾಗಿದ್ದನು. ಆತನ ಸ್ವಂತ ತಂದೆಯೇ ಆತನನ್ನು ಮರೆತಿದ್ದನು. ದಾವೀದನು ಕುರಿ ಮೇಯಿಸುವುದಕ್ಕಾಗಿ ಆತನು ಕಾಡುಗಳಲ್ಲಿ ವಾಸ ಮಾಡುತ್ತಾ ಇದ್ದನು. ಆತನು ಜೀವಿತವೆಲ್ಲ ಏನ್ ಮಾಡ್ತಾ ಇದ್ದನಂದ್ರೆ, ಆತನ ಜೀವನವೆಲ್ಲ ಚಿಕ್ಕ ವಯಸ್ಸಿನಿಂದ ತಂದೆ ತಾಯಿಯ ಪ್ರೀತಿಯನ್ನ, ಅಣ್ಣ ತಮ್ಮಂದರ ಪ್ರೀತಿಯನ್ನ, ಬಂಧು ಬಳಗದ ಪ್ರೀತಿಯನ್ನ ಕಳೆದುಕೊಂಡವನಾಗಿ ಆತನು ತಳ್ಳಲ್ಪಟ್ಟವನಾಗಿದ್ದನು. ಇಂಥ ಒಂದು ಸಮಯದಲ್ಲಿ ಸಮುವೇಲ ಎಂಬಂತ ಒಬ್ಬ ಪ್ರವಾದಿಯು ಪ್ರಾರ್ಥಿಸ್ತಾ ಇದ್ದಾನೆ. ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಎಂಬುದಾಗಿ ಗಮನಿಸುವುದಾದ್ರೆ, ಆತನು ಸೌಲನನ್ನ ಹೇಗಾದ್ರೂ ಸರಿಪಡಿಸಬೇಕು, ಸೌಲನನ್ನ ಮತ್ತೆ ಕಟ್ಟಬೇಕು. ಸೌಲನನ್ನು ಈ ಒಂದು ಇಸ್ರಾಯೇಲ್ ರಾಜನಾಗಿದ್ದಾನೆ, ಈತನು ಸರಿ ಇಲ್ಲದೆ ಇದ್ದಾನೆ ಎಂಬುದಾಗಿ ಆತನು ದೇವರ ಮುಂದುಗಡೆ ಅಳುತ್ತಾ ಪ್ರಾರ್ಥಿಸ್ತಾ ಇದ್ದಾನೆ, ದುಃಖಿಸುತ್ತಾ ಪ್ರಾರ್ಥಿಸ್ತಾ ಇದ್ದಾನೆ. ಆ ಒಂದು ವಾಕ್ಯವನ್ನ ನೀವು 1ನೇ ಸಮುವೇಲ 16ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ನೀವು ಗಮನಿಸಬಹುದು. ಆ ಒಂದು ಸಮಯದಲ್ಲಿ ದೇವರಾತ್ಮನು ಸಮುವೇಲನೊಡನೆ ಮಾತನಾಡಿ ದೇವರು ಹೇಳ್ತಾನೆ, ನೀನು ಇನ್ನೆಷ್ಟುವರೆಗೆ ಸೌಲನಿಗಾಗಿ ಪ್ರಾರ್ಥಿಸ್ತಾ ಇರವಿ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ನೀನೇನ್ ಮಾಡು, ಎಣ್ಣೆಯನ್ನು ಎತ್ತುಕೊಂಡು ಕೊಂಬನ್ನು ಎತ್ತುಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೇಮಿನವನಾದ ಇಸಾಯನ ಬಳಿಗೆ ಕಳುಹಿಸ್ತೇನೆ, ಅವರ ಮಕ್ಕಳಲ್ಲಿ ಒಬ್ಬನನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರಾತ್ಮನು ಸಮುವೇಲನೊಡಗೆ ಮಾತನಾಡುವಂತ ಸಮಯದಲ್ಲಿ ಸಮುವೇಲನು ಅದೇ ರೀತಿಯಲ್ಲಿ ಮಾಡುತ್ತಾನೆ. ಆ ರೀತಿಯಲ್ಲಿ ಮಾಡುವಾಗ ಸಮುವೇಲನ್ ಏನ್ ಮಾಡ್ತಾನಂದ್ರೆ, ಪಟ್ಟಣಕ್ಕೆ ಹೋಗುವಾಗ ಅಲ್ಲಿ ಅವನೇನ್ ಮಾಡ್ತಾನಂದ್ರೆ, ಹೋಗುತ್ತಿರುವಂತ ವೇಳೆಯಲ್ಲಿ ಆತನನ್ನ ಎದುರುಗೊಂಡು ಆ ಒಂದು ಜನಗಳೆಲ್ಲ ಆತನು ಬಂದು ಕೇಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ನೋಡ್ರಿ, 4ನೇ ವಾಕ್ಯದಲ್ಲಿ ನೀವು ಗಮನಿಸಬಹುದು. ಯೆಹೋವನು ಹೇಳಿದಂತೆಯೇ ಸಮುವೇಲನು ಬೆತ್ಲೆಹೇಮಿಗೆ ಹೋದನು. ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು, ನಿನ್ನ ಆಗಮನವು ನಮಗೆ ಶುಭಕರವಾಗಿ ಇದೆಯೇ ಎಂದು ಕೇಳಲು ಅವನು ಹೌದು ಶುಭಕರವಾಗಿದೆ ಎಂಬುದಾಗಿ ಆತನು ಹೇಳುವಂತ ಕಾರ್ಯವನ್ನ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ಆ ಬೆತ್ಲೆಹೇಮಿನಲ್ಲಿ ಇರುವಂತ ಹಿರಿಯರೆಲ್ಲ ಎದುರುಗೊಂಡು ಬಂದು ಏನ್ ಮಾಡ್ತಾರಂದ್ರೆ, ಸಮುವೇಲನ ಹತ್ರ ನೀನು ಬಂದಿರೋದು ಒಳ್ಳೆ ಕಾರ್ಯಕ್ಕಾಗಿ ಬಂದಿದ್ಯಾ ಅಥವಾ ಯಾವುದಾದ್ರೂ ಅಶುಭದ ಕಾರ್ಯಗಳನ್ನು ತಂದಿದ್ದೀಯಾ ಎಂಬುದಾಗಿ ಆತನು ಅವರನ್ನ ಕೇಳುವಂತ ಸಮಯದಲ್ಲಿ ಆ ಒಂದು ಸಮುವೇಲನೊಡನೆ ಈ ಒಂದು ಹಿರಿಯರೆಲ್ಲ ಕೇಳುವಂತ ಸಮಯದಲ್ಲಿ ಆತನ ಹೇಳ್ತಾರೆ, ಇಲ್ಲ ನಾನು ಬಂದಿರುವುದು ಶುಭಕರವಾಗಿದೆ, ಯೆಹೋವನಿಗೋಸ್ಕರ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದಿದ್ದೇನೆ, ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ನನ್ನ ಜೊತೆಯಲ್ಲಿ ಯಜ್ಞಕ್ಕೆ ಬನ್ನಿರಿ ಎಂದು ಹೇಳಿ ಇಷಾಯನ ಅವನ ಮಕ್ಕಳನ್ನು ಶುದ್ಧೀಕರಿಸಿ ಅವರನ್ನು ಯಜ್ಞಕ್ಕೆ ಕರೆದನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸ್ತಾ ಇದ್ದಾವೆ. ಪ್ರಿಯರಾದವರೇ, ಇಲ್ಲಿ ನೋಡುವುದಾದ್ರೆ ಇಲ್ಲಿ ಆತನು ಏನ್ ಮಾಡ್ತಾನಂದ್ರೆ, ಸಮುವೇಲನು ಅಂದುಕೊಳ್ತಾ ಇದ್ದಾನೆ, ಅಲ್ಲಿ ಕೂತ್ಕೊಂಡು ಯಜ್ಞವನ್ನ ಸರಿಪಡಿಸಿದ ಮೇಲೆ ಆತನು ಎಲ್ಲರನ್ನ ಕರೆಸ್ಕೊಂಡ ಮೇಲೆ ದೇವರಾತ್ಮನು ಅಲ್ಲಿ ಹೇಳೋದನ್ನ ನಾವು ಗಮನಿಸ್ತಾ ಸಮುವೇಲನು ಅಂದುಕೊಳ್ತಾನೆ, ಇವನೇ ಒಳ್ಳೆಯವನು, ಇವನೇ ದಷ್ಟಪುಷ್ಟವಾಗಿದ್ದಾನೆ, ಇವನೇ ಸರಿಯಾದ ವ್ಯಕ್ತಿ, ಇವನನ್ನೇ ದೇವರು ಆರಿಸ್ಕೊಂಡಿರ್ಬೇಕೆಂದು ಎಂಬುದಾಗಿ ಸಮುವೇಲನು ಅಂದುಕೊಳ್ಳುತ್ತಿರುವಂತ ವೇಳೆಯಲ್ಲಿ ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುತ್ತಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ದೇವರಾತ್ಮನು ಆ ಒಂದು ಸಮಯದಲ್ಲಿ ಸಮುವೇಲನು ಆ ರೀತಿಯಲ್ಲಿ ಯೋಚನೆ ಮಾಡುವಂತ ಸಮಯದಲ್ಲಿ, ಅಂದುಕೊಂಡಂತ ಸಮಯದಲ್ಲಿ ಆ ಒಂದು ಸಮುವೇಲನು ಆ ರೀತಿಯಲ್ಲಿ ಅಂದುಕೊಳ್ತಾನೆ, ಇವನೇ ಸರಿಯಾದ ವ್ಯಕ್ತಿ, ಇವನನ್ನೇ ದೇವರು ಆರಿಸ್ಕೊಂಡಿರಬೇಕೆಂಬುದಾಗಿ ಅವನು ಯೋಚನೆ ಮಾಡದಂತ ಸಮಯದಲ್ಲಿ ಆತನನ್ನ ದೇವರು ತಳ್ಳಿಬಿಟ್ಟಿದ್ದಾನೆ ಎಂಬುದಾಗಿ ದೇವರಾತ್ಮನು ಮಾತಾಡ್ತಾನೆ. ಅದು ಮಾತ್ರವಲ್ಲ, ದೇವರಾತ್ಮನು ಹೇಳ್ತಾನೆ, ನಾನು ಮನುಷ್ಯರಂತೆ
ಮುಖವನ್ನು ನೋಡುವುದಿಲ್ಲ, ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲ, ನಾನು ಹೃದಯವನ್ನು ಗಮನಿಸ್ತೇನೆ ಎಂಬುದಾಗಿ. ಇದಾದ ಮೇಲೆ ಇಷಾಯನ ಆತನ ಮಕ್ಕಳಲ್ಲಿ 7 ಜನನ ಕರೆಸ್ತಾನೆ. ಆತ 7 ಜನನ ಬಂದ ಮೇಲೆ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದನು. ಯೆಹೋವನು ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಆನಂತರ ಸಮುವೇಲು ಇಷಾಯನು, ನಿನ್ನ ಮಕ್ಕಳಲ್ಲಿ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು ಇಷ್ಟೇ ಮಂದಿ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿದ್ದಾನೆ, ಅವನು ಕೂರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ನೋಡ್ರಿ ಪ್ರೀತಿಯ ದೇವರ ಮಕ್ಕಳೇ, 8, 9, 10 ವಾಕ್ಯದಲ್ಲಿ ನೀವು ಗಮನಿಸಿದ 1 ಸಮುವೇಲ 16 8, 9, 10 ವಾಕ್ಯದಲ್ಲಿ ನೀವು ಗಮನಿಸುವಾಗ ಅಲ್ಲಿ ಕುರಿ ಮೇಯಿಸೋದಕ್ಕೊಪ್ಪ ಹೋಗಿದ್ದಾನೆ. 7 ಜನ ಮಾತ್ರ ಮಕ್ಕಳು ಅಂತ ಪರಿಚಯಿಸ್ತಾನೆ. 8ನೇ ಮಗನನ್ನ ಪರಿಚಯಿಸುವುದೇ ಇಲ್ಲ. ಸ್ವಂತ ತಂದೆನೇ, ಎತ್ತ ತಂದೆನೇ ತನ್ನ ಮಗನನ್ನ ಮರ್ತು ಬಿಟ್ಟಿದ್ದಾನೆ, ಮಗನನ್ನ ಮರ್ತು ಬಿಟ್ಟಿದ್ದಾನೆ. ಆದ್ರೆ ದೇವರು ಆ ಒಂದು ಮಗನನ್ನ ಮರೆಯಲಿಲ್ಲ. ಆ ಒಂದು ತಂದೆ ಮಗನನ್ನ ಮರ್ತಿದ್ರು ಸಹ, ತಂದೆ ತಾಯಿಗಳು ಮಗನನ್ನ ಮರ್ತಿದ್ರು ಸಹ, ತನ್ನ ಬಂಧು ಮಿತ್ರರು ಆ ಒಂದು ಮಗನನ್ನ ಮರ್ತಿದ್ರು ಸಹ, ತನ್ನ ಸ್ವಂತ ಅಣ್ಣ ತಮ್ಮಂದ್ರೆಲ್ಲ ಅವನನ್ನ ತಮ್ಮನನ್ನ ಮರ್ತಿದ್ರು ಸಹ, ಆದ್ರೆ ದೇವರು ದಾವೀದರನ್ನ ಮರೆಯಲಿಲ್ಲ. ದಾವೀದರನ್ನ ಮರೆಯದೆ ದಾವೀದರನ್ನ ಆರಿಸಿಕೊಂಡು ಅವನನ್ನ ಅಭಿಷೇಕ ಮಾಡಿದನು. ನೋಡ್ರಿ, ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ 13ನೇ ವಾಕ್ಯದಲ್ಲಿ 12-13ನೇ ವಾಕ್ಯದಲ್ಲಿ, ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಹೇಳಿದ ತಕ್ಷಣ ಏನ್ ಮಾಡ್ತಾನಂದ್ರೆ, ಸಮುವೇಲ ಪ್ರವಾದಿಯು ಆ ಒಂದು ದಾವೀದನ್ನ ಅಭಿಷೇಕ ಮಾಡುತ್ತಾನೆ. ಅದು ಯಾವ ರೀತಿ ಅಭಿಷೇಕ ಮಾಡ್ತಾನೆ? ಆಜ್ಞಾಪಿಸಲು ಎಣ್ಣೆಯನ್ನು ಕೊಂಬನ್ನು ತೆಗೆದುಕೊಂಡು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಆ ನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಸಮುವೇಲನ ಅದಾದ್ಮೇಲೆ ಹೊರಟು ಹೋಗೋದನ್ನ ನಾವು ಗಮನಿಸ್ತೇವೆ. ಪ್ರಿಯರಾದ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಸಹ ನಮ್ಮನ್ನ ತಳ್ಳಿ ಬಿಟ್ಟಿರ್ತಾರೆ. ನಿಮ್ಮ ಜೀವಿತದಲ್ಲೂ ಸಹ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿಸ್ತಾ ಇರೋದಿಲ್ಲ. ಒಂದು ನಿಜ ಹೇಳ್ಬೇಕಂದ್ರೆ, ನಿಮ್ಮ ಜೀವಿತದಲ್ಲೂ ನಿಮಗೆ ಸಿಗಬೇಕಾದ ಪ್ರೀತಿ ಸಿಗದೆ ನೀವು ಬಹಳ ಕಣ್ಣೀರಾಗ್ತಾ, ಬಹಳ ವೇದನೆಯಲ್ಲಿ ನನ್ನನ್ನು ತಳ್ಳಿ ಬಿಟ್ಟಿದ್ದಾರೆ, ನನ್ನನ್ನು ಪ್ರೀತಿಸುವವರು ಯಾರು ಇಲ್ಲ, ನನ್ನನ್ನು ಮರೆತು ಬಿಟ್ಟಿದ್ದಾರೆ, ನನ್ನ ಬಗ್ಗೆ ಆಲೋಚನೆ ಮಾಡುವ ಯಾರು ಇಲ್ಲ ಅಂತ ಹೇಳಿ ನೀವು ಅಂದುಕೊಳ್ತಾ ಇರ್ಬೋದು. ಆದ್ರೆ ನೋಡ್ರಿ, ದೇವರಾತ್ಮನು ಹೇಳಿದಂತ ಮಾತಿನ ಪ್ರಕಾರವಾಗಿ, ದೇವರಾತ್ಮನು ಮಾಡಿದ ಪ್ರವಾದನೆಯ ಪ್ರಕಾರವಾಗಿ ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ, ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತ್ಯಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ದಾವೀದನನ್ನ ಅಭಿಷೇಕಿಸಿದ ಮೇಲೆ ದೇವರಾತ್ಮನು ಏನು ಮಾಡ್ತಾನಂದ್ರೆ, ನಿಜವಾಗ್ಲೂ ಆತನ ಮೇಲೆ, ದಾವೀದನ ಮೇಲೆ ದೇವರ ಆತ್ಮನು ಬಂದು ಕೂತ್ಕೊಳ್ತಾನೆ. ಅದಾದ ಮೇಲೆ ಅವನನ್ನ ಯಹೂದ್ಯರು ಬಂದು ಅವನನ್ನ ಅಭಿಷೇಕ ಮಾಡ್ತಾರೆ. ಅದಾದ್ಮೇಲೆ ಇಸ್ರಾಯೇಲರು ಬಂದು ಅಭಿಷೇಕ ಮಾಡ್ತಾರೆ. 1ನೇ ಸಮುವೇಲ 2ನೇ ಸಮುವೇಲದಲ್ಲಿ ನೀವು ಗಮನಿಸಬಹುದು. 2ನೇ ಸಮುವೇಲ ಮತ್ತೆ ನೀವು ಓದುವಾಗ ಆ ಸಮುವೇಲನ ಪುಸ್ತಕವನ್ನು ನೀವು ಗಮನಿಸಿ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ. ಅದೆಲ್ಲವನ್ನೂ ಹೇಳಲಿಕ್ಕೆ ನನಗೆ ಸಮಯ ಇಲ್ಲ, ಅದರಿಂದ ತುಂಬಾ ಚಿಕ್ಕದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಿಯರಾದವರೇ, ದಾವೀದನನ್ನ ಎಲ್ಲರಿಂದಲೂ ನಿರಾಕರಿಸಲ್ಪಟ್ಟವನಾಗಿದ್ದನು, ಎಲ್ಲರಿಂದಲೂ ತಳ್ಳಲ್ಪಟ್ಟವನಾಗಿದ್ದನು. ಆದರೆ ಆತನನ್ನ ದೇವರು ರಾಜನಾಗಿ ಅಭಿಷೇಕಿಸಿದನು. ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಇವತ್ತು ತಳ್ಳಲ್ಪಟ್ಟವರಾಗಿರಬಹುದು, ಒಂದು ವೇಳೆ ನಿರಾಕರಿಸಲ್ಪಟ್ಟವರಾಗಿರಬಹುದು, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಮರೆತಿರಬಹುದು, ನಿಮ್ಮ ಬಂಧು ಮಿತ್ರರು ನಿಮ್ಮನ್ನ ಮರೆತೋಗಿರಬಹುದು, ನಿಮ್ಮ ಸ್ನೇಹಿತರು ನಿಮ್ಮನ್ನ ಬೇಡವೆಂದು ತಳ್ಳಿರಬಹುದು. ಆದರೆ ದೇವರಾತ್ಮನ ಇವತ್ತು ನನ್ನೊಳಗೆ ನಿಮ್ಮೊಟ್ಟಿಗೆ ಹೇಳ್ತಾ ಆತನೇ ಏನಂತ ಹೇಳಂದ್ರೆ, ಆತನು ದೀನರನ್ನ ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ, ಪ್ರಭುಗಳ ಜೊತೆಯಲ್ಲಿ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ ಎಂಬುದಾಗಿ. ಪ್ರಿಯರಾದ ದೇವರ ಮಕ್ಕಳೇ, ನಿಜವಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಜೀವಿತ ಅದು ಎಂಥದ್ದೇ ಪರಿಸ್ಥಿತಿಗಳಲ್ಲಿ ಇರಬಹುದು, ಇವತ್ತು ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿ ಇರಬಹುದು, ನನ್ನನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಎಂಬುದು ಆ ಪರಿಸ್ಥಿತಿಗಳಲ್ಲಿರಬಹುದು. ನಿಜವಾಗಿಯೂ ದೇವರು ನಿಮ್ಮನ್ನು ಮರೆತಿಲ್ಲ. ಯಾವ ರೀತಿಯಲ್ಲಿ ಸಮುವೇಲ್ ಪ್ರವಾದಿಯೊಟ್ಟಿಗೆ ಮಾತನಾಡಿ ದಾವೀದರನ್ನು ಅಭಿಷೇಕಿಸುವುದಕ್ಕಾಗಿ ಸಮುವೇಲ್ ಪ್ರವಾದಿಯನ್ನು ಕಳಿಸಿದನೋ, ಅದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಅಭಿಷೇಕಿಸುವುದಕ್ಕಾಗಿ ನಿಮ್ಮ ಮನೆಗಳಿಗೆ ದೇವರೇ ಇವತ್ತು ಬಂದಿದ್ದಾನೆ, ನಿಮ್ಮ ಎದುರುಗಡೆ ದೇವರೇ ನಿಂತಿದ್ದಾನೆ. ಈ ಒಂದು ನಿಜವಾಗಿ ನಿಮ್ಮ ಜೀವಿತವನ್ನು ಸಹ ಉನ್ನತವಾಗಿ ದೇವರು ಮಾರ್ಪಡ್ತಾನೆ. ಅದಕ್ಕೆ ದಾವೀದನ 23ನೇ ಕೀರ್ತನೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ. 23ನೇ ಕೀರ್ತನೆ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರವನ್ನ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ ಅಲ್ಲಿ ದಾವೀದನು ಹೇಳುವುದನ್ನು ನಾವು ಗಮನಿಸ್ತಾ ಇದ್ದೇವೆ. 5ನೇ ವಾಕ್ಯದಲ್ಲಿ, 23ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು
ತುಂಬಿ ಹೊರಸೂಸುತ್ತದೆ ಎಂಬ ಒಂದು ವಾಕ್ಯದ ಮುಖಾಂತರ ಆ ಒಂದು ಪ್ರವಾದನೆಯನ್ನು ನೆರವೇರಿಸ್ತಾನೆ ದೇವರು. ಯಾವ ರೀತಿಯಲ್ಲಿ ದೇವರು ನಿಮಗೊಂದು ಮಾತು ಕೊಟ್ಟಿರುವುದಾದರೆ, ದೇವರು ನಿಮ್ಮೊಂದಿಗೆ ಮಾತನಾಡಿರುವುದಾದರೆ, ಪ್ರೀತಿಯ ದೇವರ ಮಕ್ಕಳೇ, ಆತನು ನಿಮ್ಮ ಜೀವಿತದಲ್ಲಿ ಆತನ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಯಾವ ರೀತಿಯಲ್ಲಿ ದಾವೀದನ ಜೀವಿತ ದೇವರು ಅಭಿಷೇಕಿಸಿದ ಮೇಲೆ ಆತನ ಜೀವಿತ ಬದಲಾವಣೆ ಆಯಿತು, ಅದೇ ರೀತಿಯಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿಮ್ಮನ್ನ ಅಭಿಷೇಕಿಸುವುದಾದರೆ, ದೇವರ ಅಭಿಷೇಕ ನಿಮ್ಮೊಳಗಡೆ ಇರುವುದಾದರೆ, ದೇವರ ಆತ್ಮನು ನಿಮ್ಮೊಳಗಡೆ ಇರುವುದಾದರೆ, ನಿಮ್ಮ ಜೀವಿತದ ಪಯಣ, ನಿಮ್ಮ ಜೀವಿತದ ಕಥೆಯನ್ನು ದೇವರು ಬದಲಾಯಿಸ್ತಾನೆ. ನೋಡ್ರಿ, ಇಲ್ಲಿ ದಾವೀದನ ಕತೆ, ಅವನು ಕುರಿಮೇಯಿಸುವುದಕ್ಕಷ್ಟೇ ಲಾಯಕು ಅಂತ ಅಂದುಕೊಂಡ್ರು, ಅವನು ಕುರಿಮೇಯೋಕಷ್ಟೇ ಪ್ರಯೋಜನ ಎಂಬುದಾಗಿ ಅಂದುಕೊಂಡ್ರು. ಅವನೊಬ್ಬ ಅಪ್ರಯೋಜಕನೆಂಬುದಾಗಿ ಆತನ ಕುಟುಂಬದವರೇ, ಆತನ ಸ್ವಂತ ತಂದೆ, ಆತನ ಅಣ್ಣ ತಮ್ಮಂದರು, ಆತನ ತಾಯಿ, ಆತನ ಇರುವಂತ ಎಲ್ಲರೂ ಸಹ ಹಾಗೆ ಅಂದುಕೊಂಡ್ರು. ಆದರೆ ದಾವೀದನ ದೇವರು ಅಭಿಷೇಕ ಮಾಡಿ, ದಾವೀದನ ಮೇಲೆ ದೇವರಾತ್ಮನ ಅಭಿಷೇಕದಿಂದ ತುಂಬಿಸಿ, ಅದಾದ ಮೇಲೆ ದಾವೀದನ ಕಥೆಯನ್ನು ದೇವರು ಬದಲಾಯಿಸುವ ರೀತಿಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಸಂಧಿಸಿ, ನಿಮ್ಮನ್ನು ಮುಚ್ಚಿ, ನಿಮ್ಮನ್ನು ಅಭಿಷೇಕ ಮಾಡಿ, ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನ, ನಿಮ್ಮ ಸನ್ನಿವೇಶಗಳನ್ನು ಆತನು ಬದಲಿಸುವವನಾಗಿದ್ದಾನೆ. ಯಾಕೆಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ, ವೈರಿಗಳ ಮುಂದೆಯೇ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ. ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಿಮ್ಮ ವೈರಿಗಳ ಮುಂದೆಯೇ ದೇವರು ನಿಮ್ಮನ್ನು ಅಭಿಷೇಕ ಮಾಡುವವನಾಗಿದ್ದಾನೆ. ಇವತ್ತಿನ ಪರಿಸ್ಥಿತಿಗಳು ನಿಮಗೆಲ್ಲವೂ ಬೇರೆ ರೀತಿಯಲ್ಲಿ ಇರಬಹುದು, ಎಲ್ಲ ನಕಾರಾತ್ಮಕವಾಗಿ ನಡೀತಾ ಇರಬಹುದು. ಆದರೆ ದೇವರ ಆತ್ಮನ ಹೇಳ್ತದಾನೆ, ಎಲ್ಲವನ್ನ ಬದಲಾಯಿಸುವ ದೇವರು ನಿನ್ನ ಜೊತೆ ಇದ್ದಾನೆ. ನಿನ್ನನ್ನು, ನಿನ್ನ ಕಥೆಯನ್ನು ಬದಲಾಯಿಸುವ ದೇವರು ನಿನ್ನ ಜೊತೆ ಇದ್ದಾನೆ. ನಿನ್ನ ಪರಿಸ್ಥಿತಿಗಳನ್ನ, ನಿನ್ನ ಸನ್ನಿವೇಶಗಳನ್ನ ಬದಲಾಯಿಸುವ ಯೇಸು ಕ್ರಿಸ್ತನು ಇವತ್ತು ಹೇಳ್ತಾ ಇದ್ದಾನೆ, ನಾನು ನಿನ್ನ ಜೀವಿತದಲ್ಲಿ ನಾನು ನಿನ್ನ ಸಂಧಿಸುತ್ತೇನೆ, ನಾನು ನಿನ್ನ ಬದಲಾಯಿಸುತ್ತೇನೆ ಎಂಬುದಾಗಿ. ಯಾವ ರೀತಿಯಲ್ಲಿ ದಾವೀದನನ್ನು ಸಂಧಿಸಿ ದಾವೀದನ ಕಥೆಯನ್ನ ದೇವರು ಬದಲಾಯಿಸಿದ್ರು, ಅದೇ ರೀತಿಯಲ್ಲಿ ನಿಮ್ಮನ್ನ ದೇವರು ಸಂಧಿಸಿ ನಿಮ್ಮ ಜೀವಿತದ ಕಥೆಯನ್ನ, ನಿಮ್ಮ ಜೀವಿತದ ಪರಿಸ್ಥಿತಿಗಳನ್ನ, ನಿಮ್ಮ ಜೀವಿತದ ಸನ್ನಿವೇಶಗಳನ್ನು ದೇವರು ಬದಲಾಯಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನೆಲ್ಲರನ್ನೂ ಸಹ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಈ ವಾಕ್ಯವನ್ನ ಕರ್ತನೆ ನಮಗೋಸ್ಕರ ನೀನು ಮಾತನಾಡಿದ ಕೃಪೆಯಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ ದೇವರೇ, ನಮ್ಮನ್ನ ಮರೆಯದೆ ನೆನಪು ಮಾಡಿಕೊಳ್ಳುವಂತ ದೇವರು ನೀನಾಗಿದ್ದೀಯ ಸ್ವಾಮಿ. ಕರ್ತನೆ, ನಮ್ಮನ್ನ ಸ್ವಾಮಿ ವೈರಿಗಳ ಮುಂದೆ ಔತಣ ಪಡಿಸುವಂತ ದೇವರು ನೀನಾಗಿದ್ದೀಯ ಕರ್ತನೆ. ಇವತ್ತಿನ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನ ಕರ್ತನೆ, ನಮ್ಮ ಕಥೆಯನ್ನ ಬದಲಾಯಿಸುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ, ಈ ವಾಕ್ಯದ ಮುಖಾಂತರ ನನ್ನೊಚ್ಚಿಗೂ ಈ ವಾಕ್ಯವನ್ನು ಕೇಳುತ್ತಿರುವಂತ ಪ್ರೀತಿಯ ದೇವರ ಮಕ್ಕಳೊಚ್ಚಿಗೂ ನೀನು ಮಾತನಾಡುವ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.